ಗೋಪೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಮಂಡಲ ಪೂಜೆ ಪ್ರಯುಕ್ತ ರಾಮಕೋಟೆ ವೆಂಗಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೋಪೇನಹಳ್ಳಿ ಗ್ರಾಮದ ನೂತನ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ 41ನೇ ದಿನದ ಮಂಡಲ ಪೂಜಾ ಕಾರ್ಯಕ್ರಮವು ಅತ್ಯಂತ ಭಕ್ತಿ ಭಾವಗಳಿಂದ ನೆರವೇರಿತು. ಬುಧವಾರ ಮತ್ತು ಗುರುವಾರ 2 ದಿನಗಳ ಕಾಲ ಪ್ರಧಾನ ಪುರೋಹಿತರಾದ ಸುಬ್ಬಣ್ಣರವರ ನೇತೃತ್ವದಲ್ಲಿ ಶಾಸ್ತ್ರೋಕ್ತವಾಗಿ ವಿಶೇಷ ಪೂಜೆ, ದೇವರಿಗೆ ವಿಶೇಷ ಅಲಂಕಾರ ಹಾಗೂ ಮಹಾಮಂಗಳಾರತಿ ಜರುಗಿದವು. ಜೊತೆಗೆ ಭಕ್ತಾದಿಗಳಿಂದ ಸತತ 12 ಗಂಟೆಗಳ ಕಾಲ ರಾಮಕೋಟಿ ಜಪ ಮತ್ತು ಭಜನಾ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಪ್ರಮುಖರಾದ ಯರ್ರಪ್ಪ, ಪುಟ್ಟಣ್ಣ, ದೊರೆಸ್ವಾಮಿ, ಜೆಸಿಬಿ ಮುನಿಯಪ್ಪ, ಮುರಳಿ, ವೆಂಕಟಪ್ಪ, ಗೋಪಾಲ್ ರೆಡ್ಡಿ, ಅಶೋಕ್ ರೆಡ್ಡಿ, ಭೂಪಾಲ್ ರೆಡ್ಡಿ, ರವಿ ಮೇಸ್ತ್ರಿ, ಜಿ ಚಂದ್ರಶೇಖರ್, ನಾಗರಾಜ್, ಪೆದ್ದಪ್ಪಯ್ಯ, ಗಣೇಶ್, ಸಂತೋಷ್ ರೆಡ್ಡಿ, ವೆಂಕಟೇಶಪ್ಪ, ಶಂಕರಪ್ಪ, ಸುಬ್ರಹ್ಮಣಿ, ವೆಂಕಟರಾಮ್ ರೆಡ್ಡಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಹಿರಿಯರು, ಯುವ ಮುಖಂಡರು ಹಾಗೂ ಭಕ್ತಾದಿಗಳು ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಗೋಪೇನಹಳ್ಳಿ ಈ 3 ಗ್ರಾಮಗಳ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭಕ್ತಾದಿಗಳೆಲ್ಲರೂ ಪ್ರತಿಯೊಬ್ಬರು ಮನೆಯಿಂದ ಬಂದು ತುಂಬಾ ಬಹಳ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ರಾತ್ರಿ ಎಲ್ಲ ಜಾಗರಣೆ ಪ್ರಯುಕ್ತ ರಾಮಕೋಟೆ ಅದ್ಭುತವಾಗಿ ಜರುಗಿದೆ. ಈ ಅಭಯ ಆಂಜನೇಯ ಸ್ವಾಮಿ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವಿಶೇಷ ಒಂದು ಕಲ್ಲಿತ್ತು, ಪೈಂಟರ್ ಬಂದಂತ ಕಲ್ಲಿತ್ತು. ಅದಕ್ಕೆ ನಮ್ಮ ಗೋಪೇನಹಳ್ಳಿ ಯುವಕರೆಲ್ಲ ಸೇರಿ ಈ ಕಲ್ಲು ಬಹಳ ವರ್ಷಗಳಿಂದ ಇದೆ, ಅದಕ್ಕೆ ಮುನಿಯಪ್ಪಂಗೆ ಏನೋ ಒಂದು ಕನಸು ಬಿತ್ತಂತೆ, ನಾನೊಂದು ಗುಡಿ ಕಟ್ಟಬೇಕು ಅಂತ, ಪ್ರಾಣದೇವರ ಗುಡಿ ಕಟ್ಟಬೇಕು ಅಂತ. ಎಲ್ಲರೂ ಸೇರಿ ಈ ಒಂದು ನಿರ್ಮಾಣ ಆಗಿದೆ. ಆಲಯ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಹೊಸದಾಗಿ. ಅದೇ ತರ ಪೂಜೆ ಪುನಸ್ಕಾರಗಳು ಕೂಡ ನಡೀತಾ ಬರ್ತಾ ಇದೆ. ದೇವರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಪ್ರಾರ್ಥಿಸ್ತೀನಿ. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ಇದ್ದೇ ಇರುವನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ರಾಮನಾಮ ಹಾಡಿರೋ ರಾಮ ಬರುವನು,